ಯಾವ ಔರಂಗಜೇಬ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ 40 ದಿವಸಗಳ ಕಾಲ ಕ್ರೂರತೆ ಮೆರೆದಿದ್ದ, ಕಣ್ಣು ಕಿತ್ತು, ಚರ್ಮ ಸುಲಿದು, ಉಗುರು ಕಿತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಅತ್ಯಾಚಾರ ಮಾಡಿದ್ದಂತ ಔರಂಗಜೇಬನನ್ನ ಹೀರೋ ಅನ್ನೋ ಜನ ಇದ್ದಾರೆ. ಅವರ ಲಿಸ್ಟ್ಗೆ ಈಗ ಸಮಾಜವಾದಿ ಪಕ್ಷದ ಶಾಸಕ ಅಬು ಆಜ್ಮಿ ಸೇರಿರೋದು. ಛತ್ರಪತಿ ಶಿವಾಜಿ ಮಹಾರಾಜರು, ಛತ್ರಪತಿ ಸಾಂಬಾಜಿ ಮಹಾರಾಜರು ಇವರು ರಾಷ್ಟ್ರ ಕಂಡ ರಾಷ್ಟ್ರ ಪುರುಷರ ಸಾಲಿಗೆ ಸೇರ್ತಾರೆ. ಅಂತಹವರ ವಿರುದ್ಧ ಕ್ರೌರ್ಯ ಮೆರೆದಿದ್ದ ಔರಂಗಜೇಬನನ್ನ ಸಮರ್ಥಿಸ್ತಾ ಇದ್ದ, ಹೀರೋ ಅಂತ ಇದ್ದ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಅಬು ಆಜ್ಮಿಗೆ ಕೆಟ್ಟ ಕಾಲ ಶುರುವಾಯ್ತಾ. ಈಗ ಎಂಟ್ರಿ ಆಗಿರೋದು ಯೋಗಿಜಿ. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಈ ಹಿಂದೆ ಔರಂಗಜೇಬನನ್ನ ಮಾಡೆಲ್ಲಾಗಿ ಬಾಬರ್ನನ್ನ ಗುರು ಅಂತ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಹೇಳ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಯೋಗಿ ಆದಿತ್ಯನಾಥ್ ಅವರಂತಹ ಅವರು ಮುಖ್ಯಮಂತ್ರಿ ಆದ ಮೇಲಂತೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈಗ ವಿಧಾನಸಭೆಯಲ್ಲಿ, ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ನಿಂತು ಸಮಾಜವಾದಿ ಪಕ್ಷದ ಅಬು ಆಜ್ಮಿ ವಿರುದ್ಧ ಗುಡುಗಿರೋದು ಯೋಗಿ. ಈ ಅಬು ಆಜ್ಮಿನ ಉತ್ತರ ಪ್ರದೇಶಕ್ಕೆ ಕಳುಹಿಸಿಕೊಡಿ, ಉಳಿದದ್ದನ್ನು ನಾನು ನೋಡ್ಕೋತೀನಿ ಅಂತ ವಿಧಾನಸಭೆಯಲ್ಲಿ ಗರ್ಜಿಸಿದ್ದಾರೆ. ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ. ನಿಮ್ಮ ಕೈಲಾದ್ರೆ ಕ್ರಮ ತೆಗೆದುಕೊಳ್ಳಿ, ಇಲ್ಲವಾದರೆ ಇಲ್ಲಿಗೆ ಕಳುಹಿಸಿ, ನಾವು ಸಂಭಾಳಿಸ್ತೇವೆ ಅಂತ ಯೋಗಿ ಹೇಳಿರೋದು. ಅಬು ಆಜ್ಮಿ ಏನ್ ಹೇಳಿದ್ದ ಔರಂಗಜೇಬನ ಪರ? ಆತ ಅನೇಕ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದಾನೆ, ಎಷ್ಟೋ ದೇವಾಲಯಗಳನ್ನ ಕಟ್ಟಿಸಿದ್ದಾನೆ ಅಂತೆಲ್ಲ ಔರಂಗಜೇಬನನ್ನ ಹೊಗಳಿ ಸಮಾಜವಾದಿ ಪಕ್ಷದ ಅಬು ಆಜ್ಮಿ ಕಮೆಂಟ್ ಮಾಡಿದ್ದ. ಯಾವಾಗ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಅಬು ಆಜ್ಮಿಯನ್ನ ಉತ್ತರ ಪ್ರದೇಶಕ್ಕೆ ಕಳುಹಿಸಿಕೊಡಿ, ಬೇಕಾದ ಮೆಡಿಸಿನ್ ಅನ್ನ ನಾನ್ ಕೊಡ್ತೀನಿ ಅಂತ ಮೆಸೇಜ್ ರವಾನೆ ಮಾಡಿದ್ರು, ಈ ಕಡೆ ಅಬು ಆಜ್ಮಿ ಕಂಪ್ಲೀಟ್ ಉಲ್ಟಾ ಹೊಡೆದಿದ್ದಾನೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ನನ್ನ ಹೇಳಿಕೆಯನ್ನ ವಾಪಸ್ ಪಡಿತೀನಿ ಅಂದಿದ್ದಾನೆ. ಇದೇ ಸಮಾಜವಾದಿ ಪಕ್ಷದವರು ಒಂದು ಕಡೆ ಕುಂಭಮೇಳನ ಟೀಕೆ ಮಾಡ್ತಾರೆ, ಇನ್ನೊಂದು ಕಡೆ ಔರಂಗಜೇಬನಂತ ದೇಶ ವಿರೋಧಿಯ ಪಕ್ಷ ವಹಿಸಿ ಮಾತಾಡ್ತಾರೆ. ಯೋಗಿ ಕೇಳಿರುವ ಪ್ರಶ್ನೆಗಳು, ದೇವಾಲಯಗಳನ್ನ ನಾಶ ಮಾಡಿರ್ತಕ್ಕಂತಹ ಔರಂಗಜೇಬ ನಿಮಗೆ ಹೀರೋನಾ, ಮಹಾನಾಯಕನ, ದೇಶದ ಕೋಟ್ಯಂತರ ಜನರ ನಂಬಿಕೆಯನ್ನು ಹಾಳು ಕೆಡವಿದ ಕ್ರೂರಿ ನಿಮಗೆ ಹೀರೋನಾ, ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದ, ಲೆಕ್ಕವಿಲ್ಲದಷ್ಟು ಹಿಂಸಾತ್ಮಕವಾದ ಧರ್ಮ ಪರಿವರ್ತನೆ ಮಾಡಿದ್ದ ಅಂತವನ ಬಗ್ಗೆ ನಿಮ್ಮ ಪಕ್ಷದ ನಾಯಕ ಅಬು ಆಜ್ಮಿ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಆದ್ರೆ ಕ್ರಮ ಕೈಗೊಳ್ಳಿ. ಈಗೇನ್ ಮಾಡುತ್ತೆ ಸಮಾಜವಾದಿ ಪಕ್ಷ? ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಲೂ ಒತ್ತಾಯಿಸಿದ್ದಾರೆ ಅಖಿಲೇಶ್ ಯಾದವ್ ಅವರಿಗೆ. ಅದು ಈ ಟೈಮಿಂಗ್ ನೋಡಿ ಅಬು ಆಜ್ಮಿ ಔರಂಗಜೇಬನ ವಿರುದ್ಧ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿರೋದು. ಈಗ ಚಾವಾ ಮೂವಿ ರಿಲೀಸ್ ಆಗಿದೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಅದರಲ್ಲಿ ಛತ್ರಪತಿ ಸಾಂಬಾಜಿ ಮಹಾರಾಜರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಯಾವ ರೀತಿ ಔರಂಗಜೇಬ ಕ್ರೂರತೆ ಮೆರೆದಿದ್ದ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಲಾಗಿದೆ. ಇಂತಹ ಸಮಯದಲ್ಲಿ ಖಳನಾಯಕನಾದ ಔರಂಗಜೇಬನನ್ನ ಹೀರೋ ಅಂತ ಹೇಳಿದ್ದು ಅಬು ಆಜ್ಮಿ. ಮಹಾರಾಷ್ಟ್ರದಲ್ಲಿ 5 ಬಾರಿ MLA ಆಗಿರೋದು. ಈಗ ಅವರು ಸಮಾಜವಾದಿ ಪಕ್ಷದಿಂದ ಏಕೈಕ MLA ಮಹಾರಾಷ್ಟ್ರದಲ್ಲಿ. ಇಷ್ಟೆಲ್ಲ ಆದ್ರೂ ಫಡ್ನವೀಸ್ ಸರ್ಕಾರ ತುರ್ತು ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ಸರ್ಕಾರ ಕ್ರಮ ಕೈಗೊಳ್ಳುವುದಕ್ಕೆ ಹಿಂದೇಟಾಗ್ತಾ ಇತ್ತು. ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಗುಡುಗಿದ್ರು, ಈ ಕಡೆ ಫಡ್ನವೀಸ್ ಸರ್ಕಾರ ಸಹ ಅಬು ಆಜ್ಮಿಯನ್ನ ವಿಧಾನಮಂಡಲ ಅಧಿವೇಶನದಿಂದ ಅಮಾನತು ಮಾಡಿದೆ. ಸ್ನೇಹಿತರೆ, ಇದೇನು ಹೊಸದಲ್ಲ. ಔರಂಗಜೇಬನನ್ನು ಹೀರೋ ಮಾಡಿ ಹೊಗಳಿ ಮಾತಾಡಿರೋದು ಈ ಹಿಂದಿನಿಂದಲೂ ಇದೆ. ಅಸಾವುದ್ದೀನ್ ಓವೈಸಿ ಅಂತವರು ಸಂಸತ್ತಲ್ಲಿ ನಿಂತು ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತಾರೆ. ಮಹಾರಾಷ್ಟ್ರದಲ್ಲಿ ಈಗ ಅಬು ಆಜ್ಮಿ ವಿರುದ್ಧ FIR ಆಗಿದೆ, ಉತ್ತರ ಪ್ರದೇಶದಲ್ಲೂ ಸಹ FIR ಆಗಿದೆ. ಯಾವುದೇ ಕ್ಷಣದಲ್ಲಿ ಅಬು ಆಜ್ಮಿಯನ್ನ ಎಳೆದುಕೊಂಡು ಬರಬಹುದು ಯೋಗಿ ಪೊಲೀಸರು. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಅಬು ಆಜ್ಮಿ ವಿರುದ್ಧ ಕ್ರಮ ಕೈಗೊಂಡಿದ್ರೆ, ಆ ಕಡೆ ಗೋವಾದಲ್ಲೂ ಸಹ ಅಬು ಆಜ್ಮಿಯ ಪುತ್ರನ ಮೇಲೆ FIR ಆಗಿದೆ. ಲೆಫ್ಟ್ ಲಿಬರಲ್ ಗಳೆಲ್ಲ ಚಾವಾ ಮೂವಿಯ ವಿರುದ್ಧ ಬೊಬ್ಬೆ ಹೊಡಿತಾ ಇದ್ದಾರೆ. ಔರಂಗಜೇಬನನ್ನ ತಪ್ಪಾಗಿ ತೋರಿಸಲಾಗಿದೆಯಂತೆ. ಹಿಂದೂ ಧರ್ಮದ ಮೇಲೆ ಹಿಂದೂಗಳ ವಿರುದ್ಧ ದೌರ್ಜನ್ಯ ಅತ್ಯಾಚಾರ ಮಾಡಿದ್ದ, ಜಜಿಯಾ ಹಾಕಿದ್ದ ಔರಂಗಜೇಬನನ್ನ ಹೊಗಳ್ತಾರೆ ನೋಡಿ. ಹಿಂದೆ ತನ್ನ ತಂದೆ ಶಹಜಹಾನ್ ರನ್ನೇ ಬಂದಿಯಾಗಿರಿಸಿ ನೀರನ್ನು ಕೊಡದೆ ಹಿಂಸೆ ಕೊಟ್ಟಂತಹ ಔರಂಗಜೇಬನನ್ನ ಹೀರೋ ಅಂತಾರಲ್ಲ. ಔರಂಗಜೇಬನ ಅನ್ಯಾಯ ಅತ್ಯಾಚಾರಗಳನ್ನು ನೋಡ್ಬೇಕು ಅಂದ್ರೆ ನೀವು ಚಾವಾ ಮೂವಿ ನೋಡ್ಬೇಕು. ವಿಧಾನಸಭೆಯಲ್ಲಿ ಯೋಗಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಸಮಾಜವಾದಿ ಪಕ್ಷದ ನಾಯಕನ ವಿರುದ್ಧ ಈಗ FIR ದಾಖಲಾಗಿರೋದ್ರಿಂದ ಯೋಗಿ ಹೇಳಿದ್ದನ್ನೇ ಮಾಡ್ತಾರೆ.
ಅಂದ್ರೆ ಯೋಗಿಜಿ ಅವರು ಈ ವಿಧಾನಸಭೆಯಲ್ಲಿ ಏನಾದ್ರು ಹೇಳಿದ್ರೆ ಅದನ್ನ ಮಾಡೇ ಮಾಡ್ತಾರೆ. ಈ ಹಿಂದೆ ಮಾಫಿಯಾ ಒಂಕೋ ಮಿಟ್ಟಿ ಮೇ ಮಿಲಾ ದೂಂಗಾ, ಮಾಫಿಯಾನ ಮಣ್ಣಲ್ಲಿ ಮಣ್ಣಾಗಿಸ್ತೇನೆ ಅಂತ ವಿಧಾನಸಭೆಯಲ್ಲಿ ಗುಡುಗಿದ್ರು. ನಂತರ ಏನಾಯ್ತು? ಈಗ ಮತ್ತೆ ಯೋಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ, ಏನಾಗಬಹುದು, ನೀವೇ ಯೋಚನೆ ಮಾಡಿ. ಓಡಿ ಹೋಗಿದ್ದ ಮುಖ್ತಾರ್ ಅನ್ಸಾರಿ ಕತೆ ಏನಾಯ್ತು? ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಮೊಕದ್ದಮೆಗಳಿದ್ವು. ಹೋಗಿದ್ದಲ್ಲಿ ಉತ್ತರ ಪ್ರದೇಶನ ಬಿಟ್ಟು ಪಂಜಾಬ್ಗೆ ಓಡಿ ಹೋಗಿದ್ದು. ಅಲ್ಲಿ FIR ಹಾಕಿಸಿಕೊಂಡು ಪಂಜಾಬ್ ಅಲ್ಲಿ ವ್ಯಾನಿಟಿ ವ್ಯಾನ್ ಅಲ್ಲಿ ಓಡಾಡ್ತಾ ಇದ್ದ. ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ. ಆಗ ಮುಖ್ತಾರ್ ಅನ್ಸಾರಿನ ಬಚಾವ್ ಮಾಡೋದಕ್ಕೆ ಕಪಿಲ್ ಸಿಬಲ್ ಸೇರಿದಂತೆ ದೊಡ್ಡ ದೊಡ್ಡ ವಕೀಲರ ಪಡೆನೇ ನಿಂತಿತ್ತು. ಆಗ ಪಂಜಾಬ್ ಅಲ್ಲಿ ಕಾಂಗ್ರೆಸ್ನ ಚೆನ್ನಿ ಸರ್ಕಾರ ಇತ್ತು. ಮುಖ್ತಾರ್ ಅನ್ಸಾರಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಅವರು ಮಾಡಿಕೊಟ್ಟಿದ್ರು. ಹೇಗಾದ್ರೂ ಮಾಡಿ ಮುಖ್ತಾರ್ ಅನ್ಸಾರಿನ ಯೋಗಿ ಕೈಯಿಂದ ಬಚಾವ್ ಮಾಡ್ಬೇಕು. ಯಾಕಂದ್ರೆ ಯೋಗಿ ಕಾಯ್ತಾ ಇದ್ದಾರೆ ಉತ್ತರ ಪ್ರದೇಶಕ್ಕೆ ಕರೆಸಿ ಟ್ರೀಟ್ಮೆಂಟ್ ಕೊಡೋದಿಕ್ಕೆ. UP ಗವರ್ನಮೆಂಟ್ ಗೆ ಹಸ್ತಾಂತರ ಮಾಡಬಾರ್ದು, ಪಂಜಾಬ್ ನಲ್ಲೇ ಇರಿಸಿಕೊಳ್ಬೇಕು ಅಂತ ಏನೆಲ್ಲಾ ಸರ್ಕಸ್ ಮಾಡಲಾಯ್ತು. ಆದ್ರೆ ಯೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ರು. ಯಾವ ವಕೀಲರು ತಾವು ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ ಅಂತ ಹೆಸರುವಾಸಿಯಾಗಿದ್ರು, ಅದೇ ವಕೀಲರನ್ನ ಹಿಮ್ಮೆಟ್ಟಿಸಿ ಮುಖ್ತಾರ್ ಅನ್ಸಾರಿಯನ್ನ ಉತ್ತರ ಪ್ರದೇಶಕ್ಕೆ ಕರೆತರುವಲ್ಲಿ ಯೋಗಿ ಯಶಸ್ವಿಯಾಗಿದ್ರು ಕೂಡ. ಆಗ್ಲೇ ಯೋಗಿ ಹೇಳಿದ್ದು ಮಾಫಿಯಾ ಒಂಕೋ ಮಿಟ್ಟಿ ಮೇ ಮಿಲಾ ದೂಂಗಾ ಅಂತ. ಅತೀಕ್ ಅಹಮದ್ ಉತ್ತರ ಪ್ರದೇಶದಲ್ಲಿ ಎಂತಹ ದೊಡ್ಡ ಅರಾಜಕತೆ ಸೃಷ್ಟಿ ಮಾಡಿದ್ದ ವ್ಯಕ್ತಿ ಅಂತ ನಿಮಗೆಲ್ಲಾ ಗೊತ್ತು. ಅಂತಹವರ ಕತೆ ಏನಾಯ್ತು ಯೋಗಿ ಆಡಳಿತದಲ್ಲಿ? ಇತಿಹಾಸದ ಪುಟ ಸೇರಿ ಹೋದ್ರು. ಸ್ನೇಹಿತರೆ, ಇದುವರೆಗೂ ಇತಿಹಾಸನ ತಿರುಚಿ ನಮಗೆ ಹೇಳ್ಕೊಟ್ಟಿರೋದು. ಮೊಘಲರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು, ನಮ್ಮ ಸಂಪತ್ತನ್ನ ಲೂಟಿ ಮಾಡಿದ್ರು. ಔರಂಗಜೇಬನ ತಂದೆ ಶಹಜಹಾನ್, ಇಷ್ಟೇ ನಾವು ಓದಿರೋದು. ಆದ್ರೆ ಅವರು ಇಲ್ಲಿ ಬಂದು ನಿಜಕ್ಕೂ ಮಾಡಿದ್ದೇನು? ಲೂಟಿ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು, ದೌರ್ಜನ್ಯ ಮಾಡಿದ್ದು ಇದ್ಯಾವುದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಹೇಳಿದ್ದು ಸತ್ಯ ಈಗ ಹೊರಗೆ ಬರ್ತಾ ಇದೆ, ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಔರಂಗಜೇಬ್ ಒಬ್ಬ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೀರೋ ಮಾಡೋದಾ? ತನ್ನ ತಂದೆ ಶಹಜಹಾನ್ನನ್ನೇ ಕ್ರೂರವಾಗಿ ಕಠೋರವಾಗಿ ನಡೆಸಿಕೊಂಡಂತಹ ಔರಂಗಜೇಬನನ್ನ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮರ್ಥನೆ ಮಾಡೋದು ಎಷ್ಟು ಸರಿ? ತಂದೆ ತಾಯಿಗಾಗಿ ಮಕ್ಕಳು, ಮಕ್ಕಳಿಗಾಗಿ ತಂದೆ ತಾಯಿಗಳು ತಮ್ಮ ದೇಹದ ಅಂಗಾಂಗಗಳನ್ನೇ ದಾನ ಮಾಡುವ ಅನೇಕ ನಿದರ್ಶನಗಳಿದಾವೆ. ಇಂತಹುದರ ಮಧ್ಯೆ ಕೇವಲ ಅಧಿಕಾರಕ್ಕೋಸ್ಕರ ತಂದೆಯನ್ನೇ ತಾಜ್ ಮಹಲ್ ಮುಂದೆ ಜೈಲು ಕಟ್ಟಿಸಿ ಬಂದಿಯನ್ನಾಗಿಸಿದ್ದ ಔರಂಗಜೇಬನನ್ನ ಪೂಜಿಸುವ ಜನ ಇದ್ದಾರೆ ನೋಡಿ. ಸಮಾಜವಾದಿ ಪಕ್ಷ ಮತ್ತು ಅದರ ಸುಪ್ರೀಮೋ ಅಖಿಲೇಶ್ ಯಾದವ್ ಅವರು ಟಿಕೆಟ್ ಕೊಡೋದು, ಗೆಲ್ಲಿಸೋದು ಕೇವಲ ಇಂಥವರನ್ನೇ ನೋಡಿ. ಈಗ ಇಂಥವರ ಸಮರ್ಥನೆಗಿಳಿದಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೆ ಇದು. ಈ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆಯ ಬಣ್ಣ ಬಟಾಬಯಲಾಗಿದೆ ನೋಡಿ. ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮುಂದಿಟ್ಕೊಂಡು ಓಟ್ ತಗತಾ ಇದ್ರು ಶಿವಸೇನೆಯವರು. ಈಗ ತೋರಿಕೆಗೂ ಸಮಾಜವಾದಿ ಪಕ್ಷದ ಶಾಸಕನ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇಲ್ಲ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಪಕ್ಷ. ಬೇಕೋ ಬೇಡವೋ ಅನ್ನುವಂತೆ ತಿಪ್ಪೆ ಸಾರಿಸುವ ಸ್ಟೇಟ್ಮೆಂಟ್ ಕೊಡ್ತಾರೆ ಉದ್ಧವ್ ಠಾಕ್ರೆ ಅವರು. ಅಮಾನತು ಮಾಡಿದಾರ? ಹೌದಾ, ಪರ್ಮನೆಂಟ್ ಆಗಿ ಅಮಾನತು ಮಾಡ್ಬೇಕಾಗಿತ್ತು ಅಂತಾರೆ. ಅದು ಈತನ ಧೈರ್ಯ ನೋಡಿ. ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ನಿಂತು ಔರಂಗಜೇಬನನ್ನು ಹೀರೋ ಅಂತಾರೆ, ಸಮರ್ಥನೆಗಿಳಿತಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.